ಇನ್ನು ಮ್ಯಾಕ್ಸ್ ಸಿನಿಮಾ ನೋಡಿದ್ರ ಹೇಗೆ ಅನಿಸ್ತು? 100% 2 ಸಲ ನೋಡಿದೆ ನಾನು ಒಂದು ಸಲ ಫ್ಯಾನ್ ಶೋ ಹೋಗಿದ್ದೆ ಬೆಳಿಗ್ಗೆ 6:30ಗೆ. ಅಲ್ಲೇ ಸುದೀಪ್ ಸರ್ ಮನೆ ಹತ್ರನೇ, ಸಿದ್ದೇಶ್ವರ. ಅದು ಅದ್ದೂರಿಯಾಗಿತ್ತು. ಬಟ್ ಅಲ್ಲಿ ಫ್ಯಾನ್ಸ್ಗಳ ಅಬ್ಬರದಿಂದ ಕೆಲವೊಂದು ಡೈಲಾಗ್ಸ್ ಕೇಳಿಸಿರ್ಲಿಲ್ಲ. ಬಟ್ ಮತ್ತೆ ಸುದೀಪ್ ಸರ್ ಜೊತೆನೆ ನಾನು ಇದಕ್ಕೆ ಹೋಗಿದ್ದೆ, ಅದು ನರ್ತಕಿ ಥಿಯೇಟರ್ಗೆ ಹೋಗಿದ್ದೆ ಮೊನ್ನೆ, 3 days ಆಗೋ. ಸೊ ಅದು ಸಖತ್ತಾಗಿತ್ತು. ನನಗೆ ಆ ಒಂದು ಸ್ಟಾರ್ಡಮ್ ಇದೆಯಲ್ಲ, ಅದು ಅಂದ್ರೆ ಹೊರಗಡೆಯಿಂದ ಅಷ್ಟು ದಿನದಿಂದ ಫ್ಯಾನ್ಸ್ ಆಗಿ ಈಗಲೂ ಫ್ಯಾನೇನೆ, ಈಗಲೂ ದೊಡ್ಡ ಫ್ಯಾನೇನೆ. ಜೊತೆಗೆ ಅವ್ರ ಜೊತೆ ಕೂತ್ಕೊಂಡು ಅದೆಲ್ಲ ನೋಡೋದಿರುತ್ತಲ್ಲ, ಸಖತ್ತಾಗಿರುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಟು ವಾಚ್ ಫಿಲ್ಮ್ ವಿತ್ ಹಿಮ್. ಅವರ ಲುಕ್ಕು ಮತ್ತೆ ಸ್ವ್ಯಾಗ್ ಬಗ್ಗೆ ಹೇಳಿದಾರೆ. ಸಿನಿಮಾದ ಅಂದ್ರೆ ಸ್ಪೀಡ್ ಅಂತ ಹೇಳ್ತಾರಲ್ಲ, ಸಿನಿಮಾ ಸ್ಪೀಡ್ ಆಗಿರ್ಬೇಕು, ಸ್ಪೀಡ್ ಆಗಿ ಲ್ಯಾಗ್ ಅಂತಿದ್ರು. ಈಗ ಸ್ಪೀಡ್ ಅನ್ನೋ ಇರುತ್ತೆ ಸಿನಿಮಾ ಅಂತ. ಹೌದು, ಆ್ಯಕ್ಚುಲಿ ಸಿನಿಮಾ ಕಂಪ್ಲೀಟ್ ಆಗಿರೋದು 2 ಗಂಟೆ 10 ನಿಮಿಷ ಇದೆ. ಸಖತ್ ಗ್ರಿಪ್ಪಿಂಗ್ ಆಗಿದೆ ಸ್ಕ್ರೀನ್ ಪ್ಲೇ. ಆ್ಯಂಡ್ ರಿಯಲಿ ಹೇಳ್ಬೇಕಂದ್ರೆ ಸುದೀಪ್ ಸರ್ ಈಸ್ ಫೇಮಸ್ ಫಾರ್ ಇಸ್ ಸ್ಟೈಲ್, ಸ್ವ್ಯಾಗ್ ಆ್ಯಂಡ್ ಆ್ಯಕ್ಟಿಂಗ್. ಅಭಿನಯ್ ಚಕ್ರವರ್ತಿ ಅಂತಲೇ ಹೇಳ್ತೀವಿ. ಸೊ ಅಫ್ಕೋರ್ಸ್ ವಿ ಲವ್ ಫಾರ್ ಹಿಸ್ ಸ್ವ್ಯಾಗ್. ನಂಗೆ ತುಂಬ ಇಷ್ಟ ಆಗೋದೇನಂತಂದರೆ, ಅವ್ರ ವಾಯ್ಸಲ್ಲಿ ಇದು ಮಾಡ್ಕೊಂಡು ಒಂದು ಮ್ಯಾನರಿಸಮ್ ಎಲ್ಲ ಮಾಡ್ತಾರಲ್ಲ. ನಾನು ಎಷ್ಟೊಂದು ನಮ್ಮ ಶೋಗಳಲ್ಲಿ ಎಷ್ಟೊಂದು ಕಡೆ ನಾನು ರೀಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಯಾ, ಇಸ್ ಗಾಟ್ ದ ಬೆಸ್ಟ್ ಸ್ಟೈಲ್. ಇಲ್ಲಿ ತನಕ ಜೊತೆ ನಿಂತಿದ್ದೀರಿ, ಒಂದೇ ವೇದಿಕೆಯಲ್ಲಿ ನಿಂತಿದ್ದು ಮಾತಾಡಿದ್ದೆಲ್ಲ ಇದೆ. ಈಗ ಜೊತೆಗೆ ಒಟ್ಟಿಗೆ ಹೋಗಿ ಸಿನಿಮಾ ನೋಡಿದ್ದೀರಿ, ಜೊತೆಗೆ ನಟಿಸೋದು ಯಾವಾಗ ಅಂತ? ಅಯ್ಯೋ ಅದು ಗೊತ್ತಿಲ್ಲ, ಅದು ಅದೃಷ್ಟ. ನಮ್ಮ ಮನೇಲಿ ಬರ್ದಿದ್ರೆ ಅದು ಅದೃಷ್ಟ ಹಾಗೆ ಆಗುತ್ತೆ. ಅಫ್ಕೋರ್ಸ್ ಅವ್ರ ಸಿನಿಮಾ ಅಂತಂದರೆ ಯಾರಿಗೆ, ಅವ್ರ ಜೊತೆ ನಡ್ಸೋಕ್ಕೆ ಯಾರಿಗೆ ಇಷ್ಟ ಇರಲಿಲ್ಲ ಹೇಳಿ. ನನಗಂತೂ ಖಂಡಿತ ಆಸೆ ಇದೆ. ಅಂಥ ಅವಕಾಶ ಬಂದರೆ ನಾನು ಖಂಡಿತ ಆ್ಯಕ್ಟ್ ಮಾಡೇ ಮಾಡ್ತೀನಿ. ಅದು ಸುದೀಪ್ ಸರ್ ಜೊತೆ ಪಕ್ಕದಲ್ಲಿ ನಿಂತ್ಕೊಂಡ್ರೂ ಸಾಕು ಅಷ್ಟೇ. ಇಡೀ ಕರ್ನಾಟಕ ಮಿಸ್ ಮಾಡ್ಕೋತಾ ಇರೋದು ಬಿಗ್ ಬಾಸ್ ವೇದಿಕೆ 11ರ ನಂತರ ಸುದೀಪ್ ಅವ್ರು ಇರಲ್ಲ ಆ ಜಾಗದಲ್ಲಿ ಅಂತ. ನಿಮ್ಗೆ ಬೇಸರ ಆಯ್ತಾ ಸುದ್ದಿ ಕೇಳಿದಾಗ? ಅಲ್ಲ, ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಮೋಸ್ಟ್ಲಿ ಅವ್ರಿಗೂ ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ಬಂದಿರಬಹುದು. ಹಾಗಾಗಿ ಸಿನಿಮಾ ಮೇಲೆ ಹೆಚ್ಚು ಒತ್ತು ಕೊಡೋಣ ಅನ್ನೋ ಕಾರಣಕ್ಕೋಸ್ಕರ, ಅಂದರೆ ಯಾಕಂದರೆ 2.5 ವರ್ಷ ಆಗೋಯ್ತಲ್ಲ ಅವ್ರ ಸಿನಿಮಾಗಳು ಬಂದು. ಆ್ಯಂಡ್ ಜನಗಳು ಅವರನ್ನು ಈಗ ಎಷ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಥಿಯೇಟ್ರಲ್ಲಿ. ಅವ್ರಿಗೆ ವರ್ಷಕ್ಕೆ ಈ ವರ್ಷ ಜಾಸ್ತಿ ಕೆಲಸ ಮಾಡ್ತೀನಿ, ಈ ವರ್ಷ 2 ಸಿನಿಮಾ ಮಾಡ್ತೀನಿ ಅನ್ನೋ ಥರ ಅವ್ರಿಗೆ ಅವರೇ ಕಮಿಟ್ಮೆಂಟ್ ಹಾಕೊಂಡಿದ್ದಾರೆ. ಸೊ ಬಹುಶಃ ಈ ಬಿಗ್ ಬಾಸ್ ಏನಕ್ಕೆ ಅಂತಂದರೆ, ಅವರು ಮಾಡಲ್ಲ ಅಂತ ಏನಕ್ಕೆ ಅಂತಿರಬಹುದು ಅಂತಂದರೆ, ಒಂದು 3-4 ಮಂತ್ಸ್ ಅವ್ರದ್ದು ಅದಕ್ಕೋಸ್ಕರ ಮುಡುಪಾಗಿ ಇಡಲೇಬೇಕು, ಎಲ್ಲೇ ಇದ್ರು, ಏನೇ ಶೂಟಿಂಗ್ ಇದ್ರೂ. ಸೊ ಆ ಒಂದು ಎಕ್ಸಾಸ್ಟ್ ಆಗ್ಬೋದೇನೋ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಈ ಒಂದು ಹಿ ಹ್ಯಾಸ್ ಡನ್ ಇಟ್ ಫಾರ್ ಲಾಂಗ್ ಟೈಮ್. 11 ವರ್ಷ ಅಂದರೆ ಯಾವ ಸೀಸನ್ನಲ್ಲೂ ಆ ಒಂದು ಸ್ಟ್ರೆಚ್ಚಲ್ಲಿ ಯಾರೂ ಮಾಡಿಲ್ಲ. ಸೊ ಬಟ್ ಅವ್ರನ್ನೇ ನೋಡೋಕೆ ಆಸೆ. ಯಾಕಂತಂದರೆ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿಲ್ಲ. ಅವರೇ ಇದ್ದರೆ ಚೆನ್ನಾಗಿರುತ್ತೆ. ಬಟ್ ಇಟ್ ಈಸ್ ಅಲ್ಟಿಮೇಟ್ಲಿ ಹಿಸ್ ಡಿಸಿಷನ್ ಅಲ್ವಾ, ಹಾಗೆ.